ಸಮಸ್ಯೆ ಹೇಳಿಕೊಳ್ಳೋದಕ್ಕೆ 1-to-1 ಭೇಟಿಗೆ ಟೈಮ್ ಅನ್ನ ಕೂಡ ಫಿಕ್ಸ್ ಮಾಡಿದ್ದಾರೆ. ಹಿರಿಯರ ಅಹವಾಲನ್ನ ಆಲಿಸೋದಕ್ಕೆ ವರಿಷ್ಠರು ಮುಂದಾಗಿದ್ದಾರೆ. ಶಾಸಕರ ಅತೃಪ್ತಿ ಶಮನಕ್ಕೆ ಸುರ್ಜೇವಾಲಾ ಮುಂದಾಗಿದ್ದಾರೆ. ಕೈ ಶಾಸಕರ ಜೊತೆಗೆ ಸುರ್ಜೇವಾಲಾ 1-to-1 ಸಭೆಯನ್ನ ನಡೆಸ್ತಾರೆ. ಒಟ್ಟು 40 ಶಾಸಕರ ಶಾರ್ಟ್ ಲಿಸ್ಟ್ ಅನ್ನ ಮಾಡಿದ್ದಾರೆ ನಾಯಕರು. ಹಾಗೇನೆ 40 ಶಾಸಕರಲ್ಲಿ 8 ಶಾಸಕರಿಗೆ ಉಸ್ತುವಾರಿ ಬುಲಾವನ್ನ ನೀಡಿದ್ದಾರೆ. ಸುರ್ಜೇವಾಲರು ಬುಲಾವನ್ನ ನೀಡಿದ್ದಾರೆ. BR ಪಾಟೀಲ್ ಮೊದಲ ಒಂದು ಅವರ ಜೊತೆಯಲ್ಲಿ ಮಾತನಾಡುವಂತಹ 1-to-1 ಸಭೆಯನ್ನ ನಡೆಸುವಂತಹ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗೆ 40 ಶಾಸಕರಿಗೆ ಟೈಮ್ ಅನ್ನ ಫಿಕ್ಸ್ ಮಾಡಿ ಬುಲಾವನ್ನ ನೀಡಲಾಗಿದೆ ಮಾತನಾಡೋದಕ್ಕೆ. ಶಾರ್ಟ್ ಲಿಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ 40 ಶಾಸಕರನ್ನ. ಇವತ್ತಿಗೆ ಅದು 3 ದಿನದ ಭೇಟಿ ಅಂತ ಹೇಳಲಾಗ್ತಾ ಇದೆ. ಇವತ್ತು 40 ಶಾಸಕರು, ಹಾಗೆ ನಾಳೆ ಒಂದಷ್ಟು, ನಾಡಿದ್ದು ಒಂದಷ್ಟು ಶಾಸಕರನ್ನ ಮಾತನಾಡಿಸುವ ಒಂದು ಕಾರ್ಯಕ್ರಮ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಮಸ್ಯೆಯನ್ನ ಏನ್ ಕತೆ, ನಿಮ್ಮ ಸಮಸ್ಯೆಯಾದ್ರೂ ಏನು ಅಂತ ಕೇಳಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಏನು ಆಳಂದ ಶಾಸಕ, ಹಾಗೇನೆ ಕಾಗವಾಡ ಶಾಸಕ ಇವರೆಲ್ಲರಿಗೂ ಕೂಡ ಮೊದಲ ಬುಲಾವನ್ನ ನೀಡಲಾಗಿದೆ. ಹಾಗೆಯೇ ಮಾಲೂರು ಶಾಸಕ ನಂಜೇಗೌಡರಿಗೂ ಕೂಡ ಕರೆ ಕಳಿಸಿದ್ದಾರಂತೆ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಶಾಸಕ ಅವರಿಗೂ ಕೂಡ ಕರೆ ಕಳಿಸಿದ್ದಾರೆ, ಮೀಟ್ ಮಾಡಬೇಕು, ಮಾತನಾಡಬೇಕು ಅಂತೇಳಿ. ಹಾಗೆಯೇ KGF ಶಾಸಕಿ ರೂಪಕಲಾ ಅವರಿಗೂ ಕೂಡ ಕರೆ ಕಳಿಸಿದ್ದಾರೆ 1-to-1 ಸಭೆಯನ್ನ ನಡೆಸೋದಕ್ಕೆ. ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಶಾಸಕ ಅವರಿಗೂ ಕೂಡ ಹೇಳಿದ್ದಾರೆ. ನಾರಾಯಣಸ್ವಾಮಿ ಬಂಗಾರಪೇಟೆ ಶಾಸಕ, ಹೀಗೆ ಇವರೆಲ್ಲರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಧ್ವನಿಯನ್ನ ಎತ್ತಿದವರೇ. ಕೊತ್ನೂರು ಮಂಜುನಾಥ್ ಕೋಲಾರ ಶಾಸಕರು ಅವರು ತಮ್ಮ ಅಸಮಾಧಾನವನ್ನ ಒಂದಲ್ಲ ಒಂದು ಸಮಯದಲ್ಲಿ ಹೊರ ಹಾಕಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕರೆದು ಏನಪ್ಪ ನಿಮ್ಮ ಸಮಸ್ಯೆ ಏನು, ಶಾಸಕರು ಸಚಿವರು ಹಾಗಾದ್ರೆ ನಿಮ್ಮನ್ನ ಭೇಟಿ ಮಾಡ್ತಾ ಇಲ್ವಾ, ನೀವು ನಿಮ್ಮ ಅಹವಾಲನ್ನ ಅವರು ಸ್ವೀಕರಿಸ್ತಾ ಇಲ್ವಾ, ಈ ರೀತಿಯಾಗಿ ಅವರನ್ನ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಯಲ್ಲಿ ಹಾಗಾದ್ರೆ ನಿಮ್ಮ ಈ ಕಡೆಯಿಂದ ಸಚಿವರು ಮತ್ತು ಮಂತ್ರಿಗಳು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ, ಸರಿ, ಹಾಗಾದ್ರೆ ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನು ಅದನ್ನು ಕೂಡ ಕೇಳ್ತಾರೆ ಅಂತ ಒಂದು ಊಹಿಸಲಾಗ್ತಾ ಇದೆ. ಆ ರೀತಿಯಾಗಿ ಕೂಡ ಕೇಳಬಹುದು ಅಂತ ಹೇಳಿ. ಪಕ್ಷಕ್ಕೆ ನೀವು ಏನು ಕೊಡುಗೆ ಕೊಟ್ಟಿದ್ದೀರಿ, ಕ್ಷೇತ್ರದಲ್ಲಿ ನಿಮ್ಮ ಪ್ರಗತಿ ಹೇಗಿದೆ, ಸಂಘಟನೆಯನ್ನ ಹೇಗೆ ಮಾಡ್ತಾ ಇದ್ದೀರಿ, ಈ ಎಲ್ಲ ವಿಚಾರವಾಗಿ ಇಲ್ಲಿವರೆಗೆ ಏನಾಯ್ತು ಫಸ್ಟ್ ಕರ್ಗೆ ಇವೆಲ್ಲ ಏನೇನು ಹೋಯ್ತಲ್ಲ ಅದೆಲ್ಲ ಕ್ವಶನ್ ತಗೋಬೇಕು. ಓವರಾಲ್ ಆಗಿ ಚಿಕ್ಕದಾಗಿ ಕ್ವಶನ್ ತಗೊಳ್ಳಿ, ಆಯ್ತಾ? ಬಸವರಾಜ್ ಫೋಟೋ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಬಸವರಾಜ್, ಕಾಂಗ್ರೆಸ್ ಮನೆಯಲ್ಲಿ ಭಾರೀ ಒಂದು ಸಂಚಲನ ಶುರುವಾಗಿದೆ. AICC ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಕೂಡ ಬಂದ್ಮುಟ್ಟಿದ್ದಾರೆ. ಹಾಗೆ ಜೊತೆಯಲ್ಲಿ ನಿನ್ನೆಯಿಂದನೂ ನೋಡೋದಾದ್ರೆ DK ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಮೀಟಿಂಗ್ ನಡೆಸಿದ್ರು. ಯಾವ ಉದ್ದೇಶಕ್ಕಾಗಿ ಆ ಮೀಟಿಂಗ್ ನಡೀತು ಅಂತ, ಜೊತೆಯಲ್ಲಿ ಇವತ್ತಿನ ಒಂದು 1-to-1 ಸಭೆ ವಿಚಾರ ಯಾರಿಗೆಲ್ಲ ಕರೆ ಕಳಿಸಿದ್ದಾರೆ? ಈಗಾಗಲೇ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವೊಂದಿಷ್ಟು ಮಹತ್ವದ ಬೆಳವಣಿಗೆ ಕೂಡ ಆಗುವಂತ ಒಂದಿಷ್ಟು ಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯಕ್ಕೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬಂದಿರ್ತಕ್ಕಂಥದ್ದು. ಅದರಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಬಂದಿರುವಂತದ್ದು. ಸುರ್ಜೇವಾಲಾ ಅವರು ಬರೋಕ್ಕಿಂತ ಮುಂಚಿತವಾಗಿ AICCಯ ಅಧ್ಯಕ್ಷರ ಜೊತೆ DCM DK ಶಿವಕುಮಾರ್ ಅವರು ನಿನ್ನೆ ರಾತ್ರಿ ಖರ್ಗೆ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಒಂದಿಷ್ಟು ಪಕ್ಷದ ಒಂದಿಷ್ಟು ಬೆಳವಣಿಗೆ, ಸರ್ಕಾರದಲ್ಲಾಗಿರ್ತಕ್ಕಂಥ ಕೆಲವೊಂದಿಷ್ಟು ಗೊಂದಲಗಳು ಎಲ್ಲದರ ಕುರಿತಾಗಿ ಮತ್ತೆ ಹೇಳಿಕೆಗಳು, ಹಿರಿಯ ನಾಯಕರ ಕೆಲವೊಂದಿಷ್ಟು ಹೇಳಿಕೆಗಳು, ಇವೆಲ್ಲವನ್ನು ಕೂಡ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ DK ಶಿವಕುಮಾರ್ ಅವರು ಕೂಡ ಚರ್ಚೆ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಚಿವ PN ರಾಜನ್ ಅವರು ಆಗಿರ್ತಕ್ಕಂಥ ಮಾತು, ಈಗಾಗಲೇ ಒಂದಿಷ್ಟು ಕ್ರಾಂತಿ ಆಗುತ್ತೆ ಸೆಪ್ಟೆಂಬರ್ ಬಳಿಕ ಅನ್ನುವಂಥದ್ದು, ಮತ್ತೆ KPCC ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಅವರು ಆಗ್ಬಹುದು ಅನ್ನುವಂತ ವಿಚಾರ ಆಗಿರ್ಬೋದು. ಇವುಗಳನ್ನ ಹೇಳಿದಂತ ಸಂದರ್ಭದಲ್ಲಿ ಪರೋಕ್ಷವಾಗಿ DCM DK ಶಿವಕುಮಾರ್ ಅವರಿಗೆ ಕೆಲವೊಂದಿಷ್ಟು ಒಂದು ಟಾಂಗ್ ಅನ್ನ ಕೊಟ್ಟಂತ ರೀತಿಯಲ್ಲಿ ಇರುವಂತದ್ದು. ಇದರಿಂದ ಪಕ್ಷವನ್ನ ಇಷ್ಟು ದಿನಗಳಿಂದಲೂ ಕೂಡ ಹಲವಾರು ಚುನಾವಣೆಗಳಲ್ಲಿ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಪಕ್ಷವನ್ನ ಸಂಘಟನೆ ಮಾಡ್ಲಿಕ್ಕೆ ಪ್ರಮುಖ ಪಾತ್ರವನ್ನ ವಹಿಸಿದಂತಹ ರೀತಿಯಲ್ಲೂ ಕೂಡ ಬಹಿರಂಗವಾಗಿರ್ತಕ್ಕಂಥ ಇಂತಹ ಹೇಳಿಕೆಯನ್ನ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ಇದಕ್ಕೆ ನೀವು ಕಡಿವಾಣ ಹಾಕ್ಬೇಕು, ಇದರಿಂದ
ನನಗೆ ಮತ್ತು ನನ್ನ ಕೆಲವೊಂದಿಷ್ಟು ಆಪ್ತರಿಗೂ ಕೂಡ ಒಂದಿಷ್ಟು ಇದು ಮುಜುಗರ ಆದಂತೆ ಕಾಣ್ತಾ ಇದೆ. ಪಕ್ಷದ ಕಾರ್ಯಕರ್ತರಿಗೆ ಏನಂತ ಉತ್ತರ ಹೇಳಬೇಕು ಅನ್ನುವಂಥದ್ದು. ಹೀಗೆ ಹಲವು ರೀತಿಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಕೂಡ ಸಮಾಲೋಚನೆಯನ್ನ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮತ್ತೆ ಈಗಾಗಲೇ ಸಚಿವ ಸಂಪುಟ ಸರ್ಜರಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೂಡ ಹೈಕಮಾಂಡ್ ನಾಯಕರ ಒಲವು ಇದೆ. ಅದ್ರ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ. ಪವರ್ ಶೇರಿಂಗ್ ಅಂತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಮ್ಮೆ ಎಐಸಿಸಿ ಅಧ್ಯಕ್ಷರನ್ನ ನೆನಪಿಸಿದ್ದಾರೆ ಅನ್ನುವಂಥದ್ದು. ಪಕ್ಷದಲ್ಲಿ ಒಂದು ಬಣ ಈ ಒಂದು ಪವರ್ ಶೇರಿಂಗ್ ಅಂತಕ್ಕಂಥ ವಿಚಾರ ಬಂದಂತ ಸಂದರ್ಭದಲ್ಲಿ ಇಂತಹ ಹೇಳಿಕೆಗಳನ್ನ, ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡುವ ಮುಖಾಂತರ ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೂ ಕೂಡ ನಾವು ಹೆದರೋದಿಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ವರ್ತನೆಯನ್ನ ತೋರಿಸ್ತಾ ಇದೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ಬೇಕು ಅನ್ನುವಂಥದ್ದನ್ನ ಡಿ.ಕೆ. ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲ ಅವರು ಬರ್ತಾ ಇದ್ದಾರೆ. ಅದು ಸಂಬಂಧಪಟ್ಟಂತ ಶಾಸಕರಿಗೆ ಯಾವೆಲ್ಲ ಸಚಿವರು ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತವರಿಗೆ ಕೆಲವೊಂದಿಷ್ಟು ಸೂಚನೆಯನ್ನ ಕೊಡ್ಲಿದ್ದಾರೆ ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ತಿಳಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಇವೆಲ್ಲಾ ಬೆಳವಣಿಗೆ ಕುರಿತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚೆ ನಡೆಸಿದ್ದಾರೆ. ಇನ್ನೊಂದು ಕಡೆ ಈ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದು ಸುರ್ಜೇವಾಲ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಭೆ ಕೂಡ ಆರಂಭವಾಗಲಿದೆ ಅನ್ನುವಂಥದ್ದು. ಶಾಸಕರ ಜೊತೆ 1-to-1 ಸಭೆ ಕೂಡ ಇರತಕ್ಕಂಥದ್ದು. ಇತ್ತೀಚಿನ ಕೆಲವೊಂದಿಷ್ಟು ಹೇಳಿಕೆಗಳು ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಮುಜುಗರ ತರುವಂತಹ ಹೇಳಿಕೆಗಳು, ಇದೆಲ್ಲದರ ಕುರಿತಾಗಿ ಕೂಡ ಮಾಹಿತಿಯನ್ನು ಕೂಡ ನೀಡಲಿದ್ದಾರೆ. ವಿದ್ಯಾ ಭಟ್. ಬಸವರಾಜ್, ಹಾಗೇನೆ ಡಿ.ಕೆ. ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೀಟಿಂಗ್ ನ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರತಿಸ್ಪಂದನೆ ಹೇಗಿತ್ತು, ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ವಿದ್ಯಾ ಭಟ್, ಈಗಾಗಲೇ ಸದ್ಯದ ಪರಿಸ್ಥಿತಿಯಲ್ಲಿ ಪಕ್ಷಕ್ಕೆ ಮತ್ತೆ ಎಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಅವರ ವಿಚಾರಕ್ಕಿದೆ ಅನ್ನುವಂಥದ್ದನ್ನ ಮಾತ್ರ ನೀವು ಮಾತನಾಡಬೇಕು. ಯಾರೇ ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆ ಕೊಟ್ಟರು, ಏನೇ ತೀರ್ಮಾನ ಆದ್ರೂ ಅದು ಪಕ್ಷದ ಹೈಕಮಾಂಡ್ ಮಟ್ಟದಲ್ಲೇ ತೀರ್ಮಾನ ಆಗುವಂಥದ್ದು. ಹಾಗಾಗಿ ಗೊಂದಲಗಳನ್ನ ಸೃಷ್ಟಿ ಮಾಡುವಂಥದ್ದೇ ಕೆಲವೊಂದಿಷ್ಟು ನಾಯಕರ ಇತ್ತೀಚಿನ ಬೆಳವಣಿಗೆ ಆಗಿದೆ. ಹಾಗಾಗಿ ಆ ಬೆಳವಣಿಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಏನೇ ಇದ್ರು ಸಹಿತ ಎಐಸಿಸಿ ನಾಯಕರ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವ್ರ ಜೊತೆ ಚರ್ಚಿಸಿ ನಾವು ಯಾವುದೇ ರೀತಿ ಗೊಂದಲ ಸೃಷ್ಟಿ ಆಗದಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ದು. ಪಕ್ಷದ ಮುಂಬರ್ತಕ್ಕಂಥ ಚುನಾವಣೆಗಳಾಗಿರ್ಬೋದು, ಮತ್ತೆ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕು. ಮತ್ತೆ ಯಾರೆಲ್ಲ ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾರೆ ಅವ್ರಿಗೆ ಕೆಲವೊಂದಿಷ್ಟು ಎಚ್ಚರಿಕೆಯನ್ನ ಕೊಡುವಂತ ಪ್ರಯತ್ನ ನಾನ್ ಮಾಡ್ತೇನೆ ಅನ್ನುವಂತ ಭರವಸೆಯನ್ನ ಎಐಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ವಿದ್ಯಾ ಭಟ್. ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.